ಭಾಗ್ಯಮ್ಮ ಅವ್ರದ್ದು 50ನೇ ವರ್ಷದ ಜನ್ಮದಿನ, ಒಂದು ಅರ್ಥಪೂರ್ಣವಾದಂತ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡ್ಕೊಳ್ತಾರೆ. ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಭಾಗ್ಯಮ್ಮ ಅವ್ರದ್ದು 50ನೇ ವರ್ಷದ ಜನ್ಮದಿನ, ಒಂದು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಕುಟುಂಬಸ್ಥರೆಲ್ಲ ಬಂದಿದ್ದಾರೆ. ಸೊ ಮೊದಲನೇದಾಗಿ ನಿಮಗೆ ಜನ್ಮದಿನದ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ, ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕರುಣಿಸ್ಲಿ. 50 ವರ್ಷ ಕಂಪ್ಲೀಟ್ ಮಾಡೋದು ಅಂದರೆ ಏನು ಸಾಮಾನ್ಯವಾದ ಕೆಲಸ ಅಲ್ಲ. ಇವತ್ತಿನ ಜನ್ರೇಷನಲ್ಲಿ ತುಂಬ ಕಷ್ಟ ಇದೆ. ಸೊ ಭಗವಂತ ಒಳ್ಳೇದು ಮಾಡಲಿ, ಇನ್ನೂ ದೀರ್ಘಾಯುಷ್ ಕೊಟ್ಟು ಕಾಪಾಡಲಿ ನಿಮಗೆ. ಸೊ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಭಗವಂತ ಆಯುಷು, ಆರೋಗ್ಯ, ಕೀರ್ತಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ. ಇಲ್ಲಿರ್ತಕ್ಕಂಥ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ನಿಮ್ಮ ಕುಟುಂಬಕ್ಕೆ, ನಿಮಗೆ ಒಳ್ಳೇದಾಗಲಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮಕ್ಕಳೆಲ್ಲ ನೋಡಿ ಇಷ್ಟೊಂದೆಲ್ಲ ಸರ್ಪ್ರೈಸ್ ಕೊಡ್ತಾರೆ. ಇಲ್ಲ, ಅವ್ರು ಸರ್ಪ್ರೈಸ್ ಆಗಿ ಕರ್ಕೊಂಡ್ ಬಂದಿದ್ದು, ಗೊತ್ತಿಲ್ಲ ನನಗೂನು. ಇಲ್ಲಿ ಬಂದಾಗ ಗೊತ್ತಾಗಿದ್ದು. ಏನ್ ಅನ್ನಿಸ್ತು? ನನಗೆ ಖುಷಿ ಆಯ್ತು, ಸ್ವಲ್ಪ ಖುಷಿ ಆಗ್ತಾ ಇದೆಯಾ? ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಸರ್ ನೀವೇನಾದ್ರು ಹೇಳ್ತೀರಾ? ಸರ್ ಏನಿಲ್ಲ, ನಿಮ್ಮ ಆಶ್ರಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಎಲ್ಲೆಲ್ಲ ಹೋಗಿ ವೇಸ್ಟಾಗಿ ಖರ್ಚು ಮಾಡೋ ಬದಲು ಇಂಥ ಜಾಗದಲ್ಲಿ ನಮ್ಮ ಹುಟ್ಟುಹಬ್ಬ ಸಮಾಚಾರ ಆಗಿರ್ಬೋದು, ಬೇರೆ ಏನೋ ಸಂತೋಷ ವಿಚಾರ ಆಗಿರ್ಬೋದು, ಇಲ್ಲಿ ಹಂಚ್ಕೊಳ್ಳೋದ್ರಲ್ಲಿ ನಮಗೆ ತುಂಬ ಖುಷಿ ಆಗುತ್ತೆ ಅಂತ ಅದಕ್ಕೆ ನಾವು ಅಮ್ಮನ ಇಲ್ಲಿ ಕರ್ಕೊಂಡು. ಹೇಗಿದೆ ಆಶ್ರಮ? ಸರ್ ನೀವು ಹೇಳಂಗಿಲ್ಲ, ನಾವು ನೋಡಿದ್ದೀವಿ. ನಿಮ್ಮ ನಿರಾಶೆ ಆಶ್ರಮ ಒಂದು ಹೊಸದಾಗಿ ಕಟ್ತಾ ಇದ್ದೀರಾ. ಅದಕ್ಕಾದಂಥ ನಮ್ಮ ಕೈಯಲ್ಲಿ ಸಹಾಯ ಕೂಡ ನಾವು ಮಾಡ್ತೀವಿ. ನಮ್ಮ ಸ್ನೇಹಿತರೆಲ್ಲ ನೀವು ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಬಂದು ಲೈವ್ ಬಂದು ಹೇಳ್ತಾ ಇದ್ದೀರಾ. ನಮ್ಮ ಕೈಲಾದಂಥ ಒಂದೊಂದು ಇಟ್ಟಿಗೆ ಆದರೂ ನಿಮಗೆ ಕೊಟ್ಟು ಇನ್ನೂ 10,000 ಇಟ್ಟಿಗೆ ಬೇಕು ಅಂತ ನೀವು ಕೇಳಿದ್ದೀರಾ. ನಮ್ಮ ಕೈಲಿ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಸಾವಿರ ಕಣ್ಣಿನ ನವಿಲಾಗಿ ನಿಂತಿದೆ ಸಮಯ ನಿನಗೆದು, ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು, ಕಿವಿ ಮಾತೊಂದು ಹೇಳಲೆ ನಾನೆಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿನ್ನೆ ಹೀಗಿಲ್ಲ, ನಾಳೆಯೂ ತಿಳಿದಿಲ್ಲ, ನೀನು ನೀನಾಗಿ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.